ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗಡ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂತಹ ಸಮಯ. ಮೊದಲನೇ ಅಪ್ಡೇಟ್ ಅಂಬತಿ ರಾಯುಡು ಹಾಕೊಂಡು ಎಲ್ಲ ಯಾವಾಗಲೂ ಕ್ಲಾಸ್ ತಗೊಂತಿರ್ತಾರೆ ಇವರು. ಒಟ್ನಲ್ಲಿ ಒಂಥರ ಜೋಕರ್ ಆಗ್ತಾರೆ ಇವರು ಅಂಬಟಿ ರಾಯುಡು ಯಾವಾಗ್ಲೂ. ನೆನ್ನೆ ಒಂದು ಟ್ವೀಟ್ ನಾವು ಮಾಡಿರ್ತಾರೆ ಅಂಬತಿ ರಾಯುಡು ಅವರು, ಅನ್ ಐ ಫಾರ್ ಅನ್ ಐ ಮೇಕ್ಸ್ ದ ವರ್ಲ್ಡ್ ಬ್ಲೈಂಡ್ ಅಂತ. ಸೊ ಈ ವಾರ ಯಾವಾಗ ಒಂದು ಸ್ವಲ್ಪ ಮೇಲ್ಗಡೆಗೆ ಹೋಯ್ತೋ ಅವಾಗ ಮಾಡಿರುವಂಥ ಟ್ವೀಟ್ ಇದು. ಅದೇ ನೆನ್ನೆ ಇದಾಯ್ತಲ್ಲ ಗುರು, ಧರ್ಮಶಾಲಾ ಹತ್ತತ್ರ ಇನ್ನೇನು ಅಟ್ಯಾಕ್ ಆಯ್ತಲ್ಲ, ಸೊ ಆ ಟೈಮಲ್ಲಿ ಬಂದಿರೋಂಥ ಟ್ವೀಟ್ ಅನ್ನೋ ಥರ ಕಾಣಿಸ್ತಾ ಐತೆ ಇದು. ಸೊ ಈ ಥರ ಒಂದು ಟ್ವೀಟ್ ನಾವು ಮಾಡಿದ್ದಾರೆ ಅಂದರೆ ಇದು ಸಿಕ್ಕಾಪಟ್ಟೆ ಅರ್ಥ ಕೊಡುತ್ತೆ, ಬೇಜಾಂತರ ಬೇರೆ ಬೇರೆ ಅರ್ಥಗಳೆಲ್ಲ ಕೊಡುತ್ತೆ. ಅನ್ ಐ ಫಾರ್ ಅನ್ ಐ ಮೇಕ್ಸ್ ದ ವರ್ಲ್ಡ್ ಬ್ಲೈಂಡ್ ಅಂತ ಅಂದರೆ ಏನು, ಒಂದು ಕಣ್ಣಿಗೆ ಒಂದು ಕಣ್ಣು ಕೊಡ್ತೀರಾ ಅಂತಂದರೆ ಎಲ್ಲ ಲೋಕ ಎಲ್ಲ ಇದಾಗೋಗ್ಬಿಡುತ್ತೆ, ಅದಾಗೋಗ್ಬಿಡುತ್ತೆ. ಅಂದರೆ ಒಂಥರ ಏನೋ ನಾವೇ ವೀಕ್ ಆಗಿದ್ದೀವಿ ಅನ್ನೋ ಥರ ತೋರಿಸ್ಕೊಳ್ಳೋ ಥರ ಪಾಕಿಸ್ತಾನವ್ರ ಮುಂದೆ ಅನ್ನೋ ಥರ ಎಲ್ಲ ಪ್ರಾಜೆಕ್ಟ್ ಆಗುತ್ತೆ ಅಂತ ಅನ್ಕೊಬೋದು. ಇದನ್ನು ಹಾಕೊಂಡು ಎಲ್ಲರೂ ಹಾಕೊಂಡು ಕಾಮೆಂಟ್ ಸೆಕ್ಷನ್ ಏನಾರು ಒಂದು ಟ್ವೀಟ್ ಮಾಡೋಂಗಿಲ್ಲ ರಾಯುಡು ಅವರು, ಹುಚ್ಚ ಜೋಕರ್ರು ಅದು ಇದು ಅಂತ ಎಲ್ಲ ಫುಲ್ಲು ಮೊದಲೇ ಎಳಿತಾರೆ, ಎಳೆದು ರೋಡಿಗೆ ನಿಲ್ಲಿಸ್ತಾರೆ ರಾಯುಡುನ. ಸೊ ಈ ಥರ ಎಲ್ಲ ಟ್ವೀಟ್ ಮಾಡೋದು ನೋಡ್ತು ಅಂದರೆ ಇವಾಗ ದೇಶ ಬೇರೆ ಹೊತ್ಕೊಂಡು ಉರಿತಾ ಇದೆ, ಈ ಟೈಮಲ್ಲಿ ಸುಮ್ಮನೆ ಇರ್ತಾರೆ ಹಾಕೊಂಡು ಎಲ್ಲ ರುಬಾಡ್ತಾವ್ರೆ ರಾಯುಡುನ. ಆ್ಯಂಡ್ ರಾಯುಡು ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ರು, ನಾನು ಆ ಥರ ಅಲ್ಲ ಹೇಳಿದ್ದು, ನಾನು ಈ ಥರ ಹೇಳಿದ್ದು, ಅದು ವೀಕ್ನೆಸ್ ಥರ ಅಲ್ಲ, ಅದು ವಿಸ್ಡಮ್ಮು ಅದು ಇದು ಅನ್ನೋ ಥರ. ಇವಾಗ ಮತ್ತೆ ಇನ್ನೂ ಒಂದು ಟ್ವೀಟ್ ನಾವು ಮಾಡಿದರೆ ಅದು ಏನೇ ಆಗಿರಲಿ ಗುರು, ಈ ಥರ ಎಲ್ಲ ಟ್ವೀಟ್ ಮಾಡಬಾರ್ದು. ಅಂದರೆ ಕನ್ಫ್ಯೂಸ್ ಆಗೋ ಥರ ಕ್ಲಿಯರ್ ಕಟ್ ಕ್ಲಾರಿಟಿ ಇರೋ ಥರ ಇವ್ರು ಮೊದಲೇ ಮಾತಾಡೋದ್ರಲ್ಲೇ ಒಂದು 5 ಪೈಸದ ಅರ್ಥ ಇರಲ್ಲ ರಾಯುಡು. ಈ ಥರ ಕನ್ಫ್ಯೂಸ್ ಆಗೋ ಥರ ಟ್ವೀಟ್ಗಳೆಲ್ಲ ಮಾಡ್ಬಿಟ್ಟು ಮತ್ತೆ ಅಡ್ಗೋಡೆ ಮೇಲೆ ದೀಪ ಇಡೋ ಥರ ಬಂತು ಅಂತಂದರೆ ನಾನು ಹಂಗೆ ಹೇಳಿದ್ದಲ್ಲ ಹಿಂಗೆ ಹೇಳಿದ್ದಲ್ಲ ನಂಗೆ ಹಂಗೆ ಅಂತೆಲ್ಲ ಹೇಳಕ್ಕೆ ಬಂದರೆ ಯಾವ ಮಗ ಕೇಳ್ತೇನೆ ಗುರು. ಟ್ವೀಟ್ ಮಾಡ್ಬೇಕಾದ್ರೆ ಸ್ವಲ್ಪ ಗಮನ ಇರಬೇಕು ರಾಯುಡುಗೆ, ಸುಮ್ಮನೆ ಟ್ರೋಲ್ ಆಗ್ತಾರೆ ಗುರು. ಅಪ್ಡೇಟ್ ಬಿಟ್ಟು IPL ಇವಾಗ ಸಸ್ಪೆಂಡ್ ಆಗಿದೆ. ಇದ್ರ ರಿಲೇಟೆಡ್ ಮೈಕಲ್ ವ್ಯಾಗನ್ ಅವರು ಒಂದು ಟ್ವೀಟ್ ನಾವು ಮಾಡಿದ್ದಾರೆ. ಐ ವಾಂಡರ್ ಇಫ್ ಇಟ್ಸ್ ಪಾಸಿಬಲ್ ಟು ಫಿನಿಶ್ ದ IPL ಇನ್ ಯುಕೆಯಲ್ಲಿ ಆಡಿಸ್ತು ಅಂದರೆ ಸಗತ್ತಾಗಿರುತ್ತೆ, ಅಂದರೆ ಇಂಗ್ಲೆಂಡಲ್ಲಿ ಆಡಿಸ್ತು ಅಂದರೆ ಮಸ್ತಾಗಿರುತ್ತೆ. ಹೆಂಗಿದ್ರು ಇಂಡಿಯಾ ಟೋರ್ ಮಾಡ್ತಿದೆ ಅಲ್ವಾ ಇಂಗ್ಲೆಂಡಿಗೆ, ಹಂಗೆ ಇಂಡಿಯಾ ಹಂಗೆ ಆಡ್ಕೊಬೋದಲ್ವಾ. IPL ಆಗ್ತಾ ಇದೆ ಹಂಗೆ ಇಂಗ್ಲೆಂಡ್ ಸೀರೀಸು ಹಂಗೆ ಪಟ್ಟಣಂಗೆ ಆಗುತ್ತೆ. ಸೊ ಇಂಗ್ಲೆಂಡಿಗೆ ಇದನ್ನು ಶಿಫ್ಟ್ ಮಾಡ್ತಾರೆ ಚೆನ್ನಾಗಿರುತ್ತೆ. ಇಂಡಿಯನ್ ಪ್ಲೇಯರ್ಸ್ ಬರಲಿ, ಓವರ್ಸೀಸ್ ಪ್ಲೇಯರ್ಸ್ ಬರಲಿ, ಎಲ್ಲರೂ ಬರಲಿ, ಆರಾಮಾಗಿ IPLನ ಮುಗಿಸ್ಕೊಡೋಣ. ಈ ಪೋಸ್ಟ್ಪಾನು ಅದು ಇದೆಲ್ಲ ಏನು ಬೇಕಾಗಿಲ್ಲ ಅಂತ ಅನಿಸುತ್ತೆ. ಟಕ್ಕನಂಗೆ ಪಟ್ಟಣಂಗೆ ಇಂಗ್ಲೆಂಡಿಗೆ ಶಿಫ್ಟ್ ಮಾಡಿಬಿಡಿ ಸೀರೀಸ್ನ, ಟೂರ್ನಮೆಂಟ್ನ ಅಂತ ಹೇಳಿದ್ದಾರೆ. ಗುಡ್ ಐಡಿಯಾ ಅಲ್ವಾ ಅಂತ ಕೇಳಿದ್ದಾರೆ. ಗೊತ್ತಿಲ್ಲ ಇದು ಆಗುತ್ತಾ ಆಗಲ್ವ ಅಂತ, ಬಟ್ ನನ್ನ ಪ್ರಕಾರ ಇದು ಆಗೋದಿಲ್ಲ. ಅಪ್ಡೇಟ್ ಬರ್ತೀವಿ. ಡೆಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ಗೆ ಮೈಲ್ ಹೋಗಿದೆ ಅಂತೆ ಗುರು, ಅನಾನಮಸ್ ಮೈಲ್ ಹೋಗಿದೆ ಅಂತೆ. ನೀವು ಅರುಣ್ ಜೇಟ್ಲಿ ಸ್ಟೇಡಿಯಂನ ಡಮ್ ಅನ್ಸ್ತೀವಿ ಅಂತ. ಆ್ಯಂಡ್ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ರಾಜಸ್ಥಾನ್ ಅದಕ್ಕೂ ಕೂಡ ಮೈಲ್ ಹೋಗಿದೆ ಅಂತೆ. ಸೊ ಅದರಿಂದ ಎಲ್ಲ ಪ್ರಿಕಾಷನರಿ ಮೆಜರ್ನೆಲ್ಲ ತೊಗೊಂಡೇ IPLನ ಕಾಲ್ ಆಫ್ ಮಾಡಿರೋದು, ಅಂದರೆ ಸಸ್ಪೆಂಡ್ ಮಾಡಿರೋವಂಥದ್ದು. ಸೊ ಬೇಡ ಗುರು, ರಿಸ್ಕ್ ಎಲ್ಲ ತೊಗೊಳ್ಳೋ ಅಂಥದ್ದು. ಆ್ಯಂಡ್ ಈ ಟೈಮಲ್ಲಿ ಈ ಥರ ಸೆಲೆಬ್ರೇಟ್ ಮಾಡುವಂಥದ್ದು, ಅಂದರೆ ಮ್ಯಾಚ್ಗಳನ್ನ ನೋಡ್ಕೊಂಡು ಎಂಜಾಯ್ ಮಾಡುವಂಥದ್ದೆಲ್ಲ ಏನು ಬೇಕಾಗಿಲ್ಲ, ದೇಶನೇ ಹತ್ಕೊಂಡು ಉರಿತಾ ಇದೆ. ಸೊ ಈ ಟೈಮಲ್ಲಿ ಎಲ್ಲರೂ ನಮ್ಮ ಆರ್ಮ್ಡ್ ಫೋರ್ಸಸ್ ಏನಿದ್ದಾರೆ ಸೊ ಅವ್ರಿಗೆಲ್ಲ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋಣ, ಈ ಮ್ಯಾಚ್ ಗೀಚೆಲ್ಲ ಏನು ಬೇಡ ಅಂತ ಕರೆಂಟಾಗಿ ಸಸ್ಪೆಂಡ್ ಮಾಡಿರೋದು. ಆ್ಯಂಡ್ ಥ್ರೆಟ್ನಿಂಗ್ ಎಲ್ಲ ಬಂದಿದೆಯಂತೆ, ಎಲ್ಲ ಸ್ಟೇಡಿಯಮ್ಗೂ ಡಮ್ ಅನ್ಸ್ತೀವಿ ಅಂತ. ಅದಕ್ಕೋಸ್ಕರನೇ ಪ್ರಿಕಾಷನರಿ ಮೆಜರ್ ಆಗಿ ನಿಲ್ಲಿಸಿರುವಂಥದ್ದು IPLನ. ಅಪ್ಡೇಟ್ ನಂಬರ್ 4, ಟಿಕೆಟ್ಸ್ಗಳೆಲ್ಲ ಏನು ಬುಕ್ ಆಗಿದ್ವೋ, ಅಂದರೆ ಅಪ್ಕಮಿಂಗ್ ಮ್ಯಾಚಸ್ಗಳು ಟಿಕೆಟ್ಸ್ಗಳೆಲ್ಲ ಏನು ಬುಕ್ ಆಗಿದ್ವು, ಇವತ್ತಿನ ಮ್ಯಾಚು ಇನ್ಕ್ಲೂಡ್ ಮಾಡಿಕೊಂಡು RCB ವರ್ಸಸ್ LSG ಮ್ಯಾಚು. ಸೊ ಅಫಿಷಿಯಲ್ ಆಗಿ ಈಚೆ ಕಡೆ ಬಂದಿದೆ. ಟಿಕೆಟ್ ಎಲ್ಲ ಅಮೌಂಟ್ ಎಲ್ಲ ಏನೇನಿತ್ತು ಅದೆಲ್ಲ ನಿಮ್ಮ ಅಕೌಂಟಿಗೆ ರೀಫಂಡ್ ಆಗುತ್ತೆ, ಯಾರು ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟೇ ಬಂದಿದೆ. IPL ಕಡೆಯಿಂದಲೂ ಬಂದಿದೆ, ಆಹಾ ಫ್ರಾಂಚೈಸಿಗಳ ಕಡೆಯಿಂದಲೂ ಕೂಡ ಬಂದಿದೆ. ಸೊ ದುಡ್ಡಿಗೇನು ಮೋಸ ಇಲ್ಲ, ಬಟ್ ನೆನ್ನೆ ಮ್ಯಾಚೇ ಒಂಥರ ಮೋಸ ಅಂತ ಹೇಳಬೇಕು ಗುರು. ಈ ಥರ ಆಗುತ್ತೆ ಅಂದರೆ ಯಾರು ಸ್ಟೇಡಿಯಂಗೆ ಹೋಗ್ತಾರಿಲ್ಲ, ಆಲ್ಮೋಸ್ಟ್ ಪ್ಯಾಕ್ ಆಗಿತ್ತು ಕ್ರೌಡು. 10 ಓವರ್ ಆಡ್ತಾರೆ, ಆಮೇಲೆ ಓಡಿ ಅಂತ ಕಳಿಸ್ಬಿಡ್ತಾರೆ. ದುಡ್ಡು ಬೇಡ ನಿಮ್ದು ಏನೂ ಬೇಡ ಅಂತ ಓಡ್ ಬಂದಿರ್ತಾರೆ ಸ್ಟೇಡಿಯಮಿಂದ. ಆ ಥರ ಒಂದು ಸೈರನ್ ಆಗ್ತಾ ಇದ್ದಂಗೆ ಧರ್ಮಶಾಲಾ ಸ್ಟೇಡಿಯಮಿಂದ. ನೆನ್ನೆ ಅಂತೂ ಗಾಂಡ್ಗಾಬರಿ ಆಗೋಗ್ಬಿಟ್ಟಿದ್ರು ಫ್ಯಾನ್ಸ್ಗಳಂತೂ. ಅಪ್ಡೇಟ್ ನಂಬರ್ 5, ರೋಹಿತ್ ಶರ್ಮಾ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಾಮೆಂಟೇಟರ್ಸ್ ಬಗ್ಗೆ. ಟುಡೇ ದ ವೇ ಕಾಮೆಂಟೇಟರ್ಸ್ ಸ್ಪೀಕ್ ಆನ್ TV ಈಸ್ ವೆರಿ ಡಿಸಪಾಯಿಂಟಿಂಗ್. ಹಿಯರ್ ಇನ್ ಇಂಡಿಯಾ ಇಟ್ ಫೀಲ್ಸ್ ಲೈಕ್ ಕಾಮೆಂಟೇಟರ್ಸ್ ಗೋಲ್ ಇಸ್ ಟು ಟಾಕ್ ನೆಗೆಟಿವ್ ಅಬೌಟ್ ದ ಪ್ಲೇಯರ್ ಅಂತ ಹೇಳಿದ್ದಾರೆ. ಅಂದರೆ ಕಾಮೆಂಟೇಟರ್ಸ್ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವಿಟಿನ ರೋಹಿತ್ ಶರ್ಮಾ ಅವರು ಇಟ್ಕೊಂಡಿದ್ದಾರೆ. ಯಾಕೆಂತಂದರೆ ಪಾಸಿಟಿವಿಟಿ ಅನ್ನೋದನ್ನೇ ಇಲ್ಲ ಕಾಮೆಂಟೇಟರ್ಸ್ಗಳಿಗೆ, ಬರ್ರಿ ನೆಗೆಟಿವ್. ಪ್ಲೇಯರಲ್ಲಿ ಏನೋ 1000 ಒಳ್ಳೆ ಕೆಲಸ ಮಾಡೋಗ್ರೋ ಅದು ಮ್ಯಾಟ್ರ್ ಆಗಲ್ಲ. ನೀನು ಎಲ್ಲರೂ ಒಂದೇ ಒಂದು ಕಿತ್ತೋಗಿರೋ ಕೆಲಸ ಮಾಡು, ಅಂದರೆ ನೆಟ್ಟಿಗೆ ಆಡದೇ ಇರೋ, ಅದೇ ಮ್ಯಾಟ್ರ್ ಆಗೋದು. ಅದನ್ನೇ ಹಿಡ್ಕೊಂಡು ಪ್ರಾಜೆಕ್ಟ್ ಮಾಡಿ ತಲೆ ಮೇಲೆ ತಂದು ಇಡ್ತಾರೆ. ನೀನು 1000 ಮಾಡಿರೋದೆಲ್ಲ ಮ್ಯಾಟ್ರ್ ಆಗಲ್ಲ ಇಂಡಿಯನ್ ಕಾಮೆಂಟೇಟರ್ಸ್ಗೆ, ಬರ್ರಿ ನೆಗೆಟಿವಿಟಿನ ಹುಡುಕ್ತಾ ಇರ್ತಾರೆ ಅಂತ ಹೇಳಿದರೆ ಹೌದು, ನಿಜ ಕೂಡ ಹೌದು. ಇಲ್ಲಿ ಪಾಸಿಟಿವ್ ಹೇಳಿದ್ರೆ ಯಾರು ನೋಡ್ತಾರೆ, ನೆಗೆಟಿವ್ ಹೇಳಿರ್ತಾನೆ ಇಲ್ಲ ಗುರು. ಇವಾಗ ಅಂಬಟಿ ರಾಯುಡು ಇವಾಗ ನೆಗೆಟಿವ್ ಹೇಳ್ತಿರ್ತಾರೆ, ಪಾಸಿಟಿವ್ ಹೇಳಿತ್ತು ಅಂದರೆ ಅಂಬಟಿ ರಾಯುಡು ಹೋಗ್ಬಿಟ್ಟು ಯಾವನ್ ಕೇಳೋನು ಅಲ್ಲಿ. ನೆಗೆಟಿವ್ ಹೇಳ್ತಿರೋದಕ್ಕೆ ಅಂಬಟಿ ರಾಯುಡು ಇವಾಗ ಟ್ರೆಂಡ್ ಆಗ್ತಾ ಇರೋದು ಅಲ್ವಾ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಾ.